ಕರ್ನಾಟಕ ವಿಧಾನಸಭಾ ಚುನಾವಣೆ ಪ್ರಚಾರದ ವೇಳೆ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಆದೇಶ ಹೊರಡಿಸಿತ್ತು. ತನ್ನ 5ನೇ ಗ್ಯಾರಂಟಿಯಾದ ಯುವ ನಿಧಿ ಯೋಜನೆಯನ್ನು ಅದೇ ಸಮಯದಲ್ಲಿ ಜಾರಿ ಮಾಡಿ ಯುವ ನಿಧಿ ಯೋಜನೆ ಮೂಲಕ ಯುವ ಮತದಾರರನ್ನ ತನ್ನೆಡೆಗೆ ಸೆಳೆಯುವಲ್ಲಿ ತನ್ನ ಹೆಜ್ಜೆಯನ್ನಿರಿಸಿದೆ. ಇದೀಗ ಬಿಜೆಪಿ ಯುವ ನಿಧಿ ಯೋಜನೆಗೆ ತಿರುಗೇಟು ಕೊಡಲು ಪ್ರತಿತಂತ್ರವನ್ನ ನಡೆಸ್ತಾ ಇದೆ. ಇದೀಗ ಬಿಜೆಪಿಯ ಕಣ್ಣು ಯುವ ಮತದಾರರತ್ತ ಸೆಳೆದಿದೆ. ಯುವಕರನ್ನ ಸೆಳೆಯಲು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಜನವರಿ 25ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಯುವ ಸಮೂಹದ ಜೊತೆ ಮಾತನಾಡಲಿದ್ದಾರೆ. ರಾಜ್ಯದಲ್ಲಿರುವ 18 ರಿಂದ 25 ವರ್ಷದ ಯುವಕ ಯುವತಿಯರ ಜೊತೆಗೆ ನಮೋ ನವ ಮತದಾರ ಹೆಸರಿನಲ್ಲಿ ಪ್ರಧಾನಿ ಮೋದಿ ಸಮಾಲೋಚನೆ ನಡೆಸಲಿದ್ದಾರೆ. ಒಟ್ಟಾರೆ ಮೋದಿ ರಾಜ್ಯದಲ್ಲಿರುವ 8 ಲಕ್ಷ ಯುವ ಮತದಾರರನ್ನ ಸೆಳೆಯುವ ಕಾರ್ಯದತ್ತ ಸಾಗುತ್ತಿದ್ದಾರೆ.